ಕಮೆಂಟ್ಸಲ್ಲಿ ಒಬ್ರು ಕೇಳಿದ್ರು, ನೀವು ಹಾಕೊಂಡಿರೋ ಈ ಥರ ಡ್ರೆಸ್ಸಿಂದು ನೆಕ್ ಯಾವ ಥರ ಮಾಡೋದು ಅಂತ ಹೇಳಿ ಅಂತ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶೋಲ್ಡರ್ 15 ಇತ್ತು ಅಂದರೆ ಡಿವೈಡೆಡ್ ಬೈ 2 ಮಾಡಿದ್ದಾದ್ಮೇಲೆ 7.5 ಬರುತ್ತೆ. 7.5 ನಾನು ಇಲ್ಲಿಂದ ಇಲ್ಲಿಗೆ 7.5ಗೆ ಮಾರ್ಕ್ ಹಾಕಿದ್ದೀನಿ. ಹೈ ನೆಕ್ ಇದ್ದಾಗ ನೀವೇನು ಮಾಡಬೇಕು, ಯಾವಾಗಲೂ ಇದನ್ನು 1 ಇಂಚ್ ಕೆಳಗಡೆ ಶೋಲ್ಡರ್ ಡ್ರೂಪ್ ಮಾಡಬೇಕು. ಅದಾದಮೇಲೆ ನೆಕ್ ಏನು ಮಾಡಬೇಕು, 2.5ಇಂದ 3 ಇಂಚ್ ತನಕ ತೊಗೋಬೋದು, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಇಲ್ಲೇನು ಮಾಡಬೇಕು, ಬ್ಯಾಕ್ ಪಾರ್ಟಿಗೆ ಜಸ್ಟ್ 1 ಇಂಚ್ ಅಷ್ಟೇ ಈ ಥರ ಮಾರ್ಕ್ ಹಾಕಬೇಕು. ಫ್ರಂಟ್ ಪಾರ್ಟಲ್ಲಿ 3.5ಇಂದ 4 ಇಂಚ್ ತನಕ ನೀವು ಮಾರ್ಕ್ ಹಾಕ್ಕೊಳ್ಬೋದು. ನಾನು ಇದಕ್ಕೆ 3.5 ಇಂಚೇ ಮಾರ್ಕ್ ಹಾಕ್ತಾ ಇದ್ದೀನಿ. ಈ 3.5 ಇಂಚ್ ಏನು ನೆಕ್ಕಿದೆ ಅಲ್ಲ, ಈ ಥರ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಬರೀ ಹಾಫ್ ಇಂಚ್ ಇಟ್ಟಾಗ ಎರಡು ಕಡೆ ಅದೇನಾಗುತ್ತೆ 1 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇದು 8 ಇಂಚ್ ಇರಬೇಕು. 8 ಇಂಚ್ ಇತ್ತು ಅಂತಂದರೆ ನೀವು ಇದನ್ನು ಡೀಪ್ ಸ್ಲಿಟ್ ಕೊಟ್ಟರೆ ಈ ಥರ ಮಾರ್ಕಿಂಗ್, ಡೀಪ್ ಸ್ಲಿಟ್ ಕೊಟ್ಟರೆ ಸೇಮ್ ನಾನೇನು ಹಾಕೊಂಡಿದ್ನಲ್ಲ ಅದೇ ಥರ ಇದು ಕಾಣುತ್ತೆ. ಇದನ್ನು ಟ್ರೈ ಮಾಡಿ ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ.